ಮೂವಿಯ ಮೊದಲ ಸೀನ್ನಲ್ಲಿ ಹಮ್ದ ಎಂಬ ವ್ಯಕ್ತಿಯನ್ನು ನೋಡ್ತೀವಿ. ಆತ ಅವನ ಮನೆಯಲ್ಲಿರ್ತಾನೆ. ಮನೆಯ ವಸ್ತುಗಳೆಲ್ಲ ಎಲ್ಲ ಕಡೆ ಬಿದ್ದಿದ್ದು ಆತ ತುಂಬಾ ಭಯದಲ್ಲಿರ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಭಯಾನಕವಾದ ಒಂದು ಡೀಮನ್ ಅವನ ಮೇಲೆ ದಾಳಿ ಮಾಡಲು ಬಂದಿದೆ ಎಂದು. ಅದರಿಂದ ತಪ್ಪಿಸಿಕೊಳ್ಳಲು ಹಮ್ದ ಹೊರಗೆ ಬರ್ತಾನೆ. ಬಂದ ಅವನ ಮೇಲೆ ಒಬ್ಬ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿ ದಾಳಿ ಮಾಡ್ತಾನೆ. ಅವನಿಂದ ಪಾರಾಗಿ ಅಲ್ಲಿಂದ ಓಡುವಾಗ ಆ ಇವಿಲ್ ಎಂಟಿಟಿ ಅವನನ್ನು ಮನೆಯ ಒಳಗೆ ಎಳೆದುಕೊಂಡು ಹೋಗುತ್ತೆ. ಸ್ವಲ್ಪ ಸಮಯದ ನಂತರ ಹೊರಗೆ ಹೋಗಿದ್ದ ಅವನ ಇಬ್ಬರು ಮಕ್ಕಳಾದ ರಾಕ ಹಾಗೂ ನಾಯ ಮನೆಗೆ ಬರ್ತಾರೆ. ಮನೆಯಲ್ಲಿರುವ ರಕ್ತವನ್ನು ನೋಡಿದ ನಾಯಾಗೆ ತುಂಬಾ ಭಯವಾಗುತ್ತೆ. ತನ್ನ ತಂದೆಯನ್ನು ಹುಡುಕಾಡ್ತಾಳೆ. ಆಗ ಅವಳಿಗೆ ಮನೆಯಲ್ಲಿ ನಡೆಯುತ್ತಿರುವ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಕಾಣುತ್ತೆ. ಅದರಿಂದ ಆಕೆಯು ತುಂಬಾ ಗಾಬರಿಯಾಗ್ತಾಳೆ. ಈ ಸಮಯದಲ್ಲಿ ಒಂದು ಜಾಗದಲ್ಲಿ ಕೆಟ್ಟ ಸ್ಥಿತಿಯಲ್ಲಿ ಅವಳ ತಂದೆ ಕಾಣ್ತಾನೆ. ಆತ ರಕ್ತದ ವಾಂತಿ ಮಾಡಲು ಪ್ರಾರಂಭಿಸ್ತಾನೆ. ಹಾಗೆಯೇ ಅವನ ಸಾವಾಗುತ್ತೆ. ಸತ್ತ ಅವರ ಅಪ್ಪನ ಬಳಿ ಒಂದು ತಾಯ್ತಾ ಇರುತ್ತೆ. ನಂತರ ಅವರ ಅಂತ್ಯಕ್ರಿಯೆ ತಯಾರಿ ನಡೆಯುತ್ತೆ. ಜನರೆಲ್ಲ ಅಲ್ಲಿ ಸೇರ್ತಾರೆ. ಅವನ ಸಾವನ್ನು ನೋಡಿದ ಅವರು ಈ ಸಾವು ಬ್ಲ್ಯಾಕ್ ಮ್ಯಾಜಿಕ್ ನಿಂದ ಆಗಿರಬಹುದು ಎಂದು ಮಾತಾಡಿಕೊಳ್ತಾರೆ. ಅವನ ಸಂಬಂಧಿಕರು ಕೂಡ ಅಲ್ಲಿ ಸೇರ್ತಾರೆ. ಆದರೆ ಆ ದಿನ ಆ ಶವವನ್ನ ಸಮಾಧಿ ಮಾಡಲು ಆಗೋದಿಲ್ಲ. ಅತಿಯಾದ ಮಳೆ ಬರುತ್ತಿದ್ದ ಕಾರಣ ಮನೆಯಲ್ಲಿಯೇ ಇಡ್ತಾರೆ. ಅವನ ಮಕ್ಕಳನ್ನು ಶವವನ್ನ ನೋಡಿಕೊಳ್ಳಿ ಎಂದು ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ತಮ್ಮ ತಂದೆಯ ಸಾವಿನಿಂದ ಅವರು ತುಂಬಾ ದುಃಖದಲ್ಲಿರ್ತಾರೆ. ಸ್ನೇಹಿತರೆ, ಹಮ್ದ ಎಷ್ಟೋ ವಿಷಯಗಳನ್ನ ತನ್ನ ಮಕ್ಕಳಿಂದ ಮುಚ್ಚಿಟ್ಟಿರ್ತಾನೆ. ಆ ಸತ್ಯವನ್ನ ತಿಳಿದುಕೊಳ್ಳಲು ಅವರಿಬ್ಬರು ಕಾಯುತ್ತಿರುತ್ತಾರೆ. ಅದೇನೆಂದರೆ ಇವರಿಗೆ ತಾಯಿ ಇಲ್ಲ. ತಾಯಿಯ ಬಗ್ಗೆಯೂ ಅವರಿಗೆ ಗೊತ್ತಿಲ್ಲ. ಹಮ್ದ ಕುಟುಂಬದ ಬಗ್ಗೆ, ಅವನಿದ್ದ ಹಳ್ಳಿಯ ಬಗ್ಗೆ ಯಾವ ವಿಷಯವನ್ನು ಕೂಡ ತನ್ನ ಮಕ್ಕಳಿಗೆ ಹೇಳಿರೋದಿಲ್ಲ. ಹೀಗಿರುವಾಗ ಅವರಿಗೆ ಒಂದು ಫೋಟೋ ಸಿಗುತ್ತೆ. ಆ ಫೋಟೋವನ್ನು ಅವರು ಹಿಂದೆಂದೂ ನೋಡಿರೋದಿಲ್ಲ. ಅದರಲ್ಲಿ 4 ಜನ ಇರ್ತಾರೆ. ಅದರಲ್ಲಿ ಅವರ ತಂದೆಯಾದ ಹಮ್ದ ಇರ್ತಾನೆ. ಆ ಫೋಟೋದ ಹಿಂದೆ ಆ 4 ಜನರ ಹೆಸರನ್ನ ಬರೆದಿದ್ದು ಈ ಫೋಟೋದಲ್ಲಿರುವವರು ನಮ್ಮ ತಂದೆಯ ಕುಟುಂಬದವರು ಎಂದು ಅವರಿಗೆ ಗೊತ್ತಾಗುತ್ತೆ. ಹಾಗೆಯೇ ಅವರಿಗೆ ತಮ್ಮ ತಂದೆಯ ಹಳ್ಳಿ ರಂಗು ವಿಲೇಜ್ ಎಂದು ತಿಳಿಯುತ್ತೆ. ಈ ಸಮಯದಲ್ಲಿ ಮನೆಯಲ್ಲಿ ವಿಚಿತ್ರವಾದ ಭಯಾನಕ ಘಟನೆಗಳು ನಡೆಯಲು ಶುರುವಾಗುತ್ತೆ. ಹಮ್ದನಿಗೆ ಹೆದರಿಸುತ್ತಿದ್ದ ಡೀಮನ್ ಅವರಿಗೂ ಹೆದರಿಸಲು ಶುರು ಮಾಡುತ್ತೆ. ತನ್ನ ಭಯಾನಕ ರೂಪವನ್ನ ಅವರಿಗೆ ತೋರಿಸುತ್ತೆ. ನಂತರ ಆ ಡೀಮನ್ ನೇರವಾಗಿ ಹಮ್ದಾನ ಶವದ ಬಳಿ ಹೋಗುತ್ತೆ. ನೋಡುತ್ತಿದ್ದಂತೆ ಅದು ಅವರಿಗೆ ಕಾಣದಂತೆ ಆ ಶವವನ್ನ ಮರೆ ಮಾಡುತ್ತೆ. ಅಂದರೆ ತನ್ನ ಡಿಮೋನಿಕ್ ಶಕ್ತಿಯಿಂದ ಅವನ ಶವವನ್ನು ಎತ್ತಿಕೊಂಡು ಹೋಗುತ್ತೆ. ಆಗ ಅವರು ತಮ್ಮ ತಂದೆಯ ಶವವನ್ನ ಎಲ್ಲ ಕಡೆ ಹುಡುಕಾಡ್ತಾರೆ. ಎಷ್ಟೇ ಹುಡುಕಿದರೂ ಅವರಿಗೆ ಆ ಶವ ಸಿಗೋದಿಲ್ಲ. ಅಷ್ಟಕ್ಕೆ ಸುಮ್ಮನಾಗದ ಅವರು ತಮ್ಮ ತಂದೆಯ ಶವವನ್ನ ಹುಡುಕಿ ಅಂತ್ಯಕ್ರಿಯೆ ಮಾಡಲೇಬೇಕೆಂದು ನಿರ್ಧಾರ ಮಾಡ್ತಾರೆ. ತಮ್ಮ ತಂದೆಯ ಹಳ್ಳಿಯ ಬಗ್ಗೆ ಅವರಿಗೆ ಮಾಹಿತಿ ಸಿಕ್ಕಿರುವ ಕಾರಣ ನಾವು ಅಲ್ಲಿಗೋದರೆ ನಮಗೆ ಗೊತ್ತಿಲ್ಲದ ಎಷ್ಟು ರಹಸ್ಯಗಳು ಗೊತ್ತಾಗುತ್ತೆ. ಅಲ್ಲಿಯೇ ನಮ್ಮ ತಂದೆಯ ಶವ ಕೂಡ ಸಿಗಬಹುದು ಎಂದು ಮಾತಾಡಿಕೊಳ್ತಾರೆ. ಹೀಗೆ ಅವರು ಹೋಗುವಾಗ ನಾಯ ತನ್ನ ತಂದೆಯ ಜೊತೆ ಕಳೆದಿದ್ದ ಕೊನೆ ಕ್ಷಣಗಳನ್ನ ನೆನಪಿಸಿಕೊಳ್ತಾಳೆ. ಆಗ ನಾಯಾಗೆ 22 ವರ್ಷದ ಬರ್ತಡೆ. ಆ ಸಮಯದಲ್ಲಿ ಹಮ್ದ ಅವರ ಜೊತೆ ಸಂತೋಷದ ಕ್ಷಣಗಳನ್ನ ಕಳೆದಿರ್ತಾನೆ. ಹಾಗೆಯೇ ನಾಯ ಅವನ ಮುಖದಲ್ಲಿದ್ದ ಭಯವನ್ನ ಗಮನಿಸ್ತಾಳೆ. ಇತ್ತ ಪ್ರೆಸೆಂಟ್ನಲ್ಲಿ ನಾಯ ಹಾಗೂ ರಾಕ ಆ ರಂಗು ಹಳ್ಳಿಯ ಕಡೆ ಬರ್ತಾರೆ. ಆ ಹಳ್ಳಿಯನ್ನು ಹುಡುಕಿಕೊಂಡು ಬರೋದು ಅವರಿಗೆ ತುಂಬಾ ಕಷ್ಟದ ಕೆಲಸವಾಗಿರುತ್ತೆ. ಈ ಸಮಯದಲ್ಲಿ ಅವರಿಗೆ ಆಯು ಎನ್ನುವ ಹುಡುಗಿ ಸಿಗ್ತಾಳೆ. ಅವಳಿಗೆ ಆ ಫೋಟೋವನ್ನ ತೋರಿಸಿ ಇದರಲ್ಲಿರುವ ರಾಜಿಮಾ ನಮ್ಮ ತಂದೆಯ ಅಮ್ಮ, ಅವರು ನಮಗೆ ಅಜ್ಜಿಯಾಗಬೇಕು, ಅವರ ಮನೆಯನ್ನ ತೋರಿಸಿ ಎಂದು ಅವಳಿಗೆ ಕೇಳ್ತಾರೆ. ಆಗ ಆಯು ಅವರ ಮನೆಯನ್ನ ತೋರಿಸಲು ಕರೆದುಕೊಂಡು ಹೋಗ್ತಾಳೆ. ಈ ಸಮಯದಲ್ಲಿ ನಾಯ ಮುಂದೆ ಒಬ್ಬಳು ವಿಚಿತ್ರವಾದ ಮಹಿಳೆ ಬರ್ತಾಳೆ. ಅವಳ ಮುಖ ಸುಟ್ಟಿರುತ್ತೆ. ಅವಳಿಗೆ ಒಂದು ಕಣ್ಣು ಕೂಡ ಇರುವುದಿಲ್ಲ. ಬಂದ ಆಕೆ ನಾಯಾಗೆ ಹೆದರಿಸಿ ಅವಳ ಮೇಲೆ ತನ್ನ ಉಗುಳನ್ನ ಹಾಕಿ ಕೆಲವು ಮಂತ್ರಗಳನ್ನ ಹೇಳಲು ಶುರು ಮಾಡ್ತಾಳೆ. ನಂತರ ಆಕೆ ಅಲ್ಲಿಂದ ಓಡೋಗ್ತಾಳೆ. ಆಗ ನಾಯ ಜೋರಾಗಿ ಕಿರುಚಾಡಿದಾಗ ರಾಕ ಅಲ್ಲಿಗೆ ಬಂದು ಅವಳನ್ನ ಕರೆದುಕೊಂಡು ಹೋಗ್ತಾನೆ. ಇತ್ತ ಆಯು ಅವರ ಮನೆಯನ್ನ ತೋರಿಸ್ತಾಳೆ. ನಂತರ ಅವರು ತಮ್ಮ ಅಜ್ಜಿಯಾದ ರಾಜಿಮಾನನ್ನು ಮೀಟ್ ಮಾಡ್ತಾರೆ. ನಾವು ಹಮ್ದನ ಮಕ್ಕಳು ಎಂದಾಗ ಅವರನ್ನ ಮನೆಯ ಒಳಗೆ ಆಕೆ ಕರೆದುಕೊಳ್ತಾಳೆ. ಆದರೆ ಅವಳ ಮುಖದಲ್ಲಿ ಖುಷಿ ಇರೋದಿಲ್ಲ. ಆಗ ಅವರು ತಮ್ಮ ತಂದೆ ಸತ್ತಿರುವ ಬಗ್ಗೆ, ಒಂದು ಡೀಮನ್ ತಮಗೆ ತೊಂದರೆ ಕೊಟ್ಟಿದ್ದರ ಬಗ್ಗೆ, ಹಾಗೆ ತಮ್ಮ ತಂದೆಯ ಶವ ಕಾಣೆಯಾದ ಬಗ್ಗೆಯೆಲ್ಲ
ವಿವರವಾಗಿ ಹೇಳ್ತಾರೆ. ನಮಗೆ ತಿಳಿಯದ ಎಷ್ಟೋ ಪ್ರಶ್ನೆಗಳಿವೆ, ಅದಕ್ಕೆಲ್ಲ ಉತ್ತರ ಸಿಗಬೇಕು ಎಂದು ಅವಳಿಗೆ ಕೇಳ್ತಾರೆ. ಆಗ ಆಕೆ, 2 ದಿನದಲ್ಲಿ ನಮ್ಮ ಹಳ್ಳಿಯಲ್ಲಿ ಒಂದು ಹಬ್ಬ ನಡೆಯುತ್ತೆ, ಅದರಲ್ಲಿ ನೀವು ಭಾಗಿಯಾದರೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ. ಅಲ್ಲಿಯವರೆಗೂ ಇದೇ ಮನೆಯಲ್ಲಿ ನೀವು ಉಳಿಯಬಹುದು ಎಂದು ಹೇಳಿ ಅವರು ಇರಲು ಒಂದು ರೂಮನ್ನು ಕೊಡ್ತಾಳೆ. ಆದರೆ ಅಲ್ಲಿರಲು ನಾಯಾಗೆ ಸ್ವಲ್ಪವೂ ಇಷ್ಟ ಇರೋದಿಲ್ಲ. ಎಲ್ಲಿಂದ ಯಾವಾಗ ಹೋಗುತ್ತೀವೋ ಎಂದು ಅವಳಿಗೆ ಅನ್ನಿಸುತ್ತಿರುತ್ತೆ. ಆದರೆ ರಾಕಾಗೆ ಮಾತ್ರ ತಮಗೆ ಬೇಕಾದ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ತುಂಬಾ ಮುಖ್ಯವಾಗಿರುತ್ತೆ. ರಾತ್ರಿಯಲ್ಲಿ ನಾಯಾಗೆ ಒಂದು ಕೆಟ್ಟ ಕನಸು ಬೀಳುತ್ತೆ. ಅದರಲ್ಲಿ ಆಕೆ ಶವದ ರೀತಿ ಒಂದು ಕಡೆ ಮಲಗಿರ್ತಾಳೆ. ಆ ಕನಸಿನಿಂದ ತುಂಬಾ ಗಾಬರಿಯಾಗಿ ಎಚ್ಚರವಾದ ಅವಳಿಗೆ ಅದೇ ಕ್ಷಣದಲ್ಲಿ ಮತ್ತೊಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಆಕೆ ಒಂದು ಕೇವ್ನಲ್ಲಿರ್ತಾಳೆ. ಆಗ ಅವಳಿಗೆ ಹೆಲ್ಪ್ ಎಂಬ ತನ್ನ ತಂದೆಯ ಧ್ವನಿ ಕೇಳುತ್ತೆ. ಆಗ ಅವಳು ಆ ಗುಹೆಯ ಒಳಗೋಗ್ತಾಳೆ. ಹೋದ ಅವಳು ಮನುಷ್ಯನ ಮೂಳೆಗಳು, ತಲೆ ಬುರುಡೆಗಳನ್ನು ನೋಡಿ ತುಂಬಾ ಭಯವಾಗಿ ಕಿರುಚಿಕೊಳ್ತಾಳೆ. ಆಗ ಕೆಟ್ಟ ಕನಸಿನಿಂದ ಎಚ್ಚರವಾಗುವ ನಾಯ ಮನೆಯಲ್ಲಿರದೆ ಮನೆಯ ಹೊರಗಡೆ ಮಲಗಿರ್ತಾಳೆ. ಅವಳಲ್ಲಿಗೆ ಹೇಗೆ ಬಂದಳೆಂದು ಅವಳಿಗೇನೆ ಗೊತ್ತಿರೋದಿಲ್ಲ. ಆಗ ನಾಯ ರಾಕಾಗೆ ಕನಸಿನಲ್ಲಿ ಕಂಡ ಕೇವ್ನ ಬಗ್ಗೆ ಹೇಳ್ತಾಳೆ. ನಾವು ಆ ಕೇವ್ಗೆ ಹೋಗ್ಬೇಕು, ಅಲ್ಲೋದರೆ ನಮ್ಮ ಅಪ್ಪನ ಬಗ್ಗೆ ಏನಾದರೂ ಗೊತ್ತಾಗುತ್ತೆ ಎಂದು ಹೇಳ್ತಾಳೆ. ಆದರೆ ರಾಕ ಅದೊಂದು ಕೇವಲ ಕನಸೆಂದು ಅವಳ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದೇ ಇಲ್ಲ. ನಾಯಾಗೆ ಅವಳ ಕಾಲಿನಲ್ಲಿ ಗಾಯವಾಗಿರುತ್ತೆ. ಸ್ನೇಹಿತರೆ, ಆ ಗಾಯ ಅವಳು ಕನಸಿನಲ್ಲಿ ಗುಹೆಗೆ ಹೋದಾಗ ಆಗಿರುತ್ತೆ. ಅಂದರೆ ನಾನು ಆ ಕೇವ್ಗೆ ಹೋಗಿದ್ದಿದ್ದು ಸತ್ಯ ಎಂದು ಅವಳಿಗೆ ತಿಳಿಯುತ್ತೆ. ಹಾಗೆಯೇ ಆ ಕೇವ್ನನ್ನು ನಾನು ಹುಡುಕಲೇಬೇಕೆಂದು ನಿರ್ಧಾರ ಮಾಡ್ತಾಳೆ. ಆಗ ರಾಕ, ಅಜ್ಜಿ ಹೇಳುತ್ತಿದ್ದ ಹಬ್ಬ ನಾಳೆ ಇದೆ, ಅದು ಮುಗಿದ ಮೇಲೆ ನಮಗೆ ಎಲ್ಲ ವಿಷಯ ಗೊತ್ತಾಗುತ್ತೆ, ಅಲ್ಲಿಯವರೆಗೂ ನಾವು ಏನನ್ನು ಹುಡುಕೋದು ಬೇಡ ಎಂದು ಹೇಳ್ತಾನೆ. ನಂತರ ರಾಜಿಮಾ ಅವರಿಗೆ ಊಟವನ್ನ ಕೊಡ್ತಾಳೆ. ಮಾಂಸವನ್ನ ಬಡಿಸುವಾಗ ನಾಯ ಒಂದು ವಿಷಯ ಹೇಳ್ತಾಳೆ. ರಾಕಾಗೆ ಮಾಂಸ ಎಂದರೆ ಇಷ್ಟವಿಲ್ಲ, ಅವನು ಮಾಂಸ ತಿನ್ನಲ್ಲ ಎಂದು ಹೇಳ್ತಾಳೆ. ಈ ಸಮಯದಲ್ಲಿ ನಮಗೆ ಗೊತ್ತಾಗುತ್ತೆ ರಾಜಿಮಾ ತನ್ನ ಮೊಮ್ಮಕ್ಕಳನ್ನು ಇಷ್ಟಪಡಲು ಶುರು ಮಾಡಿದ್ದಾಳೆ ಎಂದು. ಹೀಗಿರುವಾಗ ನಾಯ ಈ ಹಳ್ಳಿಯಲ್ಲಿ ಯಾವುದಾದ್ರೂ ಕೇವ್ ಇದೆಯಾ ಎಂದು ಅವಳಿಗೆ ಕೇಳ್ತಾಳೆ. ಆಗ ಆಕೆ ಹೇಳ್ತಾಳೆ, ಈ ಹಳ್ಳಿಯಲ್ಲಿ ಯಾವುದೇ ಕೇವ್ ಇಲ್ಲ ಎಂದು. ನಂತರ ಅವರಿಬ್ಬರು ಹಳ್ಳಿಯನ್ನ ನೋಡಲು ಹೊರಗೋಗ್ತಾರೆ. ಈ ಸಮಯದಲ್ಲಿ ಒಂದು ಜಾಗದಲ್ಲಿದ್ದ ಸುಗನ್ ಎಂಬ ಹುಡುಗನ ಬಳಿ ನಾಯ ಮಾತಾಡ್ತಾಳೆ. ಈ ಹಳ್ಳಿಯಲ್ಲಿ ಯಾವುದಾದ್ರೂ ಕೇವ್ ಇದೆಯಾ ಎಂದು ಕೇಳ್ತಾಳೆ. ಆಗ ಅವನಿಗೆ ತುಂಬಾ ಭಯವಾಗುತ್ತೆ. ಇಲ್ಲಿ ಬಾತಿ ಎಂಬ ಕೇವ್ ಇದೆ ಎಂದು ಹೇಳ್ತಾನೆ. ಆಗ ಅವರಿಗೆ ತುಂಬಾ ಶಾಕ್ ಆಗುತ್ತೆ. ಈತ ಕೇವ್ ಇದೆ ಎಂದು ಹೇಳುತ್ತಿದ್ದಾನೆ, ಆದರೆ ಅಜ್ಜಿ ಯಾಕೆ ನಮಗೆ ಸುಳ್ಳು ಹೇಳಿದಳು ಎಂದು ಯೋಚನೆ ಮಾಡ್ತಾರೆ. ಆಗ ಅವರಿಬ್ಬರು ಅವನು ಹೇಳಿದ ಆ ಬಾತಿ ಕೇವನ್ನ ಹುಡುಕಲು ಶುರು ಮಾಡ್ತಾರೆ. ಇದ್ದಕ್ಕಿದ್ದಂತೆ ಅವರಿಬ್ಬರು ಬೇರೆಯಾಗಿ ಬಿಡ್ತಾರೆ. ನಾಯ ಒಂದು ಕಡೆಯಾದರೆ ರಾಕ ಮತ್ತೊಂದು ಕಡೆ ಹೋಗಿ ಬಾತಿ ಕೇವ್ಗೆ ಹೋಗ್ತಾನೆ. ಆ ಕೇವ್ನ ಒಳಗೆ ಅವನಿಗೆ ಕತ್ತರಿಸಿದ ಮಗುವಿನ ತಲೆ ಕಾಣುತ್ತೆ. ಅದರಿಂದ ಅವನು ತುಂಬಾ ಗಾಬರಿಯಲ್ಲಿರುವಾಗ ಅವನ ಮೇಲೆ ನಾವು ಮೂವಿಯ ಮೊದಲ ಸೀನ್ನಲ್ಲಿ ನೋಡಿದ ಡೀಮನ್ ಅಟ್ಯಾಕ್ ಮಾಡುತ್ತೆ. ಇತ್ತ ನಾಯ ರಾಕನನ್ನು ಹುಡುಕುತ್ತಾ ಆಯುವಿನ ಮನೆಗೆ ಬರ್ತಾಳೆ. ಎಷ್ಟೇ ಬಾಗಿಲನ್ನ ಕುಟ್ಟಿದರೂ ಆಕೆ ಡೋರ್ ಓಪನ್ ಮಾಡೋದಿಲ್ಲ. ಏನೋ ಶಬ್ದ ಕೇಳಿ ಅಲ್ಲಿಗೋಗ್ತಾಳೆ. ಅಲ್ಲಿ ಹೋಗಿ ನೋಡಿದರೆ ಭಯಾನಕ ದೃಶ್ಯ ನಾಯಾಗೆ ಕಾಣುತ್ತೆ. ಅದೇನೆಂದರೆ ಆಯು ತಲೆ ಇಲ್ಲದ ಮಕ್ಕಳ ಶವಗಳನ್ನು ಮಚ್ಚಿನಿಂದ ಕತ್ತರಿಸುತ್ತಿರುತ್ತಾಳೆ. ಅದರಿಂದ ತುಂಬಾ ಭಯಪಡುವ ನಾಯ ಅಲ್ಲಿನ ಕಾಡಿನ ಒಳಗೋಗ್ತಾಳೆ. ಎದುರಿಗೆ ಸಿಗುವ ಆ ವಿಚಿತ್ರವಾದ ಹೆಂಗಸಿನಿಂದ ತಪ್ಪಿಸಿಕೊಂಡು ಮತ್ತೊಂದು ಜಾಗಕ್ಕೆ ಹೋಗ್ತಾಳೆ. ಆ ಜಾಗದಲ್ಲಿ ಅವಳಿಗೆ ಸುಗಾನ್ ಸಿಗ್ತಾನೆ. ಆತನಿಗೆ ನಾಯ ನಡೆದ ವಿಷಯ ಹೇಳಿ, ನನ್ನ ತಮ್ಮ ಮಿಸ್ ಆಗಿದ್ದಾನೆ, ದಯವಿಟ್ಟು ಅವನನ್ನ ಹುಡುಕಲು ಸಹಾಯ ಮಾಡು ಎಂದು ಕೇಳಿಕೊಳ್ತಾಳೆ. ಆಗ ಸುಗಾನ್ ಹೀಗೆ ಹೇಳ್ತಾನೆ, ನಿನ್ನ ತಮ್ಮ ಸೇಫ್ ಆಗಿದ್ದಾನೆ, ಅವನು ಈಗ ರಾಜಿಮಾ ಮನೆಯಲ್ಲಿರ್ತಾನೆ, ನೀನಲ್ಲಿಗೋಗು. ಏಕೆಂದರೆ ಈ ಊರಿನಲ್ಲಿ ಯಾರೇ ಕಾಣೆಯಾದರೂ ಅವರು ರಾಜಿಮಾ ಮನೆಯಲ್ಲಿ ಪತ್ತೆಯಾಗ್ತಾರೆ. ಆದಷ್ಟು ಬೇಗ ನೀನು ಹಾಗೂ ನಿನ್ನ ತಮ್ಮ ಈ ಹಳ್ಳಿಯಿಂದ ಹೊರಟೋದರೆ ನಿನಗೇನೆ ಒಳ್ಳೆಯದು. ನಿಮ್ಮನ್ನ ಈ ಹಳ್ಳಿಯಿಂದ ಕಳಿಸಲು ನಾನು ನಿಮಗೆ ಸಹಾಯ ಮಾಡ್ತೀನಿ, ಆದರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಎಂದು ಹೇಳ್ತಾನೆ. ಆಗ ನಾಯ ಈ ಹಳ್ಳಿಯಲ್ಲಿ ಏನಾಗುತ್ತಿದೆ ಎಂದು ಕೇಳ್ತಾಳೆ. ಆದರೆ ಸುಗಾನಿಯಿಂದ ಯಾವುದೇ ಉತ್ತರ ಸಿಗೋದಿಲ್ಲ. ನಂತರ ನಾಯ ಮನೆಗೆ ಬರ್ತಾಳೆ. ಬಂದು ನೋಡಿದರೆ ಮನೆಯಲ್ಲಿ ರಾಕ ಇರ್ತಾನೆ. ಅವನು ಊಟ ಮಾಡುತ್ತಿರುತ್ತಾನೆ. ಆಗ ನಾಯ
ತುಂಬಾ ಶಾಕ್ ಆಗ್ತಾಳೆ. ಏಕೆಂದರೆ ಮಾಂಸವನ್ನೇ ತಿನ್ನದ ರಾಕ ಮಾಂಸದ ಊಟವನ್ನ ಮಾಡುತ್ತಿರುತ್ತಾನೆ. ಅವನನ್ನು ನಾಯ ಎಷ್ಟೇ ಮಾತನಾಡಿಸಿದರೂ ಆತ ಮಾತಾಡಲ್ಲ. ಆಗ ರಾಜಿಮ ಅವಳಿಗೂ ಆ ಮಾಂಸದ ಊಟವನ್ನ ಬಡಿಸ್ತಾಳೆ. ಹೀಗಿರುವಾಗ ಆ ಮನೆಗೆ ಅಡುಗೆ ಮಾಡಲು ಮಾಂಸವನ್ನ ತೆಗೆದುಕೊಂಡು ಅಲ್ಲಿಗೆ ಆಯು ಬರ್ತಾಳೆ. ಅವಳು ಬಂದ ಕೂಡಲೇ ನಾಯಾಗಿ ಗೊತ್ತಾಗುತ್ತೆ ನಾನು ತಿನ್ನುತ್ತಿರುವ ಮಾಂಸ ಯಾವುದು ಎಂದು. ಸ್ನೇಹಿತರೆ, ಅದು ಎಳೆ ಮಕ್ಕಳ ಮಾಂಸವಾಗಿರುತ್ತೆ. ಆಗ ಊಟ ಮಾಡದೆ ತನ್ನ ರೂಮ್ಗೆ ಬರುವ ನಾಯ ವಾಮಿಟ್ ಮಾಡಿ ತಿಂದಿದ್ದನ್ನೆಲ್ಲ ಕಕ್ಕುತ್ತಾಳೆ. ನಂತರ ಈ ಮನೆಯಲ್ಲಿ ಇರೋದು ಬೇಡ ಎಂದು ತನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಳ್ತಾಳೆ. ರಾಕಾನನ್ನು ಎಲ್ಲಿಂದ ಕರೆದುಕೊಂಡು ಹೋಗಲೇಬೇಕೆಂದು ಅವನ ಬಳಿ ಹೋದಾಗ ಅವಳಿಗೆ ಮಂತ್ರ ಕೇಳುತ್ತೆ. ಏನೆಂದು ರಾಜಿಮ ರೂಮ್ನ ಬಳಿ ಹೋದರೆ ಆಕೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುತ್ತಿರುತ್ತಾಳೆ. ಆಗ ನಾಯಾಗೆ ಹೊರಗೆ ಏನೋ ಶಬ್ದ ಕೇಳುತ್ತೆ. ಏನೆಂದು ಹೋಗಿ ನೋಡ್ತಾಳೆ. ಡಿಮೋನಿಕ್ ಪೊಸೆಷನ್ ನಲ್ಲಿದ್ದ ರಾಕ ಜೀವಂತವಾಗಿರುವ ಕೋಳಿಯನ್ನೇ ಹಸಿವಿನಿಂದ ತಿನ್ನುತ್ತಿರುತ್ತಾನೆ. ಅದನ್ನು ನೋಡಿದ ನಾಯಾಗೆ ದೊಡ್ಡ ಶಾಕ್ ಆಗುತ್ತೆ. ಆಗ ರಾಕ ಅಲ್ಲಿಯೇ ಪ್ರಜ್ಞೆ ತಪ್ತಾನೆ. ನಾಯ ಹೆಲ್ಪ್ ಎಂದು ಕಿರುಚಾಡ್ತಾಳೆ. ಆಗ ಅಲ್ಲಿಗೆ ಬರುವ ರಾಜಿಮ ಅವರನ್ನು ಮನೆಯ ಒಳಗೆ ಕರೆದುಕೊಂಡು ಹೋಗ್ತಾಳೆ. ಆಗ ಆಕೆ ಹೀಗೆ ಹೇಳ್ತಾಳೆ, ನಿನ್ನ ತಂದೆ ಅಂದರೆ ನನ್ನ ಮಗ ಹಮ್ದ ಬ್ಲ್ಯಾಕ್ ಮ್ಯಾಜಿಕ್ ಮಾಡುತ್ತಿದ್ದ. ಈ ಕಾರಣದಿಂದ ಈ ಹಳ್ಳಿಗೆ ಶಾಪ ತಗುಲಿತು. ಅವನೇನು ಇಲ್ಲಿಂದ ಹೊರಟೋಗಿ ಪಾರಾದ. ಆದರೆ ಈ ಹಳ್ಳಿಯವರು ಆ ಶಾಪದಿಂದ ಮುಕ್ತಿ ಹೊಂದಲು ಮಕ್ಕಳನ್ನ ಬಲಿ ಕೊಡುತ್ತಿದ್ದೀವಿ. ಈಗ ನೀವು ಬಂದಿದ್ದೀರಾ, ನಿಮ್ಮಿಂದ ಆ ಶಾಪವನ್ನ ತೆಗೆದುಹಾಕಲು ಸಾಧ್ಯ ಇದೆ. ದಯವಿಟ್ಟು ನಮ್ಮ ಹಳ್ಳಿಯವರಿಗೆ ನೀವು ಸಹಾಯ ಮಾಡಲೇಬೇಕೆಂದು ಕೇಳಿಕೊಳ್ತಾಳೆ. ಆದರೆ ನಾಯ ಅಲ್ಲಿರಲು ಒಪ್ಪೋದಿಲ್ಲ. ಆಗ ರಾಜಿಮ ಹೇಳ್ತಾಳೆ, ನಾಯ, ನಿನ್ನ ತಂದೆಯಿಂದ ಈ ಹಳ್ಳಿಗೆ ಶಾಪ ಬಂದಿದೆ. ನಿನ್ನ ತಮ್ಮನು ಕೂಡ ಕರ್ಸಾಗಿದ್ದಾನೆ. ಅವನು ಗುಣವಾಗಬೇಕೆಂದರೆ ನೀನು ಈ ಕೆಲಸವನ್ನ ಮಾಡಲೇಬೇಕು. ಇದರಿಂದ ನಿನ್ನ ತಮ್ಮ ಕೂಡ ಜೀವಂತವಾಗಿ ನಿನಗೆ ಸಿಗ್ತಾನೆ. ಹಳ್ಳಿಗಿದ್ದ ಶಾಪ ಕೂಡ ಹೊರಟೋಗುತ್ತೆ. ದಯವಿಟ್ಟು ಇದಕ್ಕೆ ಒಪ್ಪಿಕೋ ಎಂದಾಗ ನಾಯ ಸರಿ ಎಂದು ಹೇಳ್ತಾಳೆ. ನೆಕ್ಸ್ಟ್ ಡೇ ರಾಜಿಮ ಅವರನ್ನು ಎಲ್ಲಿಗೋ ಕರೆದುಕೊಂಡು ಹೋಗ್ತಾಳೆ. ಎಲ್ಲಿಗೆ ಎಂದು ನಾಯ ಕೇಳಿದಾಗ ಆಕೆ ಹೇಳ್ತಾಳೆ, ಬಾತಿ ಕೇವ್ಗೆ ಎಂದು. ಅದೊಂದು ತುಂಬಾ ಸೀಕ್ರೆಟ್ ಆದ ಕೇವ್ ಆಗಿರುತ್ತೆ. ನಂತರ ಅವರಿಬ್ಬರನ್ನು ಆ ಬಾತಿ ಕೇವ್ಗೆ ಕರೆದುಕೊಂಡು ಬರ್ತಾಳೆ. ಅಲ್ಲಿ ಹಳ್ಳಿಯ ಜನರೆಲ್ಲ ಇರ್ತಾರೆ. ಎಲ್ಲರೂ ಮಾಸ್ಕ್ ಅನ್ನ ಹಾಕಿಕೊಂಡಿರ್ತಾರೆ. ಯಾವುದೋ ರಿಚುವಲ್ ನ ತಯಾರಿಯಲ್ಲಿರ್ತಾರೆ. ಆಗ ನಾಯ, ಈಗ ನೀವು ಏನು ಮಾಡ್ತೀರಾ ಎಂದು ಕೇಳ್ತಾಳೆ. ಆಗ ರಾಜಿಮ ಹೇಳ್ತಾಳೆ, ನಿಮ್ಮಿಬ್ಬರಲ್ಲಿ ಒಬ್ಬರನ್ನ ಬಲಿ ಕೊಡ್ತೀವಿ ಎಂದು. ಆ ಮಾತನ್ನು ಕೇಳಿದ ನಾಯಾಗೆ ಅತಿಯಾದ ಭಯವಾಗುತ್ತೆ. ಆಗ ಅವರು ಅಲ್ಲಿದ್ದ ಚೇರ್ನ ಮೇಲೆ ರಾಕನನ್ನು ಕೂರಿಸ್ತಾರೆ. ಅಂದರೆ ಬಲಿಯನ್ನ ಕೊಡುತ್ತಿರೋದು ನಾಯಾನನ್ನು. ಸ್ನೇಹಿತರೆ, ಮೂವಿಯ ಮೊದಲ ಸೀನ್ನಲ್ಲಿ ಹಮ್ದಾನನ್ನು ಸಾಯಿಸಲು ಒಬ್ಬ ಮಾಸ್ಕ್ ವ್ಯಕ್ತಿ ಪ್ರಯತ್ನ ಪಟ್ಟ. ಆತನೂ ಕೂಡ ಅಲ್ಲೇ ಅವರ ಜೊತೆಯೇ ಇರ್ತಾನೆ. ಆತ ಹಮ್ದಾನ ಸಂಬಂಧಿಕನೇ ಆಗಿರ್ತಾನೆ. ಅವನನ್ನು ನೋಡಿದ ನಾಯಾಗೆ ದೊಡ್ಡ ಶಾಕ್ ಆಗುತ್ತೆ. ಬಲಿಗಾಗಿ ಅವಳನ್ನು ಒಂದು ಜಾಗದಲ್ಲಿ ಕೂಡಾಕ್ತಾರೆ. ಕಾವಲಿಗಾಗಿ ಜನರನ್ನು ಇಡ್ತಾರೆ. ಆದರೆ ಅಲ್ಲಿಗೆ ಬರುವ ಸುಗನ್ ಅವರಿಗೆ ಗೊತ್ತಾಗದಂತೆ ನಾಯಾನನ್ನು ಸೇವ್ ಮಾಡಿ ಅಲ್ಲಿಂದ ಕರೆದುಕೊಂಡು ಬರ್ತಾನೆ. ಅವಳನ್ನು ಅವರಿಂದ ಪಾರು ಮಾಡ್ತಾನೆ. ಆದರೆ ಅವರ ಕೈಗೆ ಸುಗನ್ ಸಿಕ್ಕಿಬಿಡ್ತಾನೆ. ಆಗ ಅವರು ಅವನನ್ನ ಅದೇ ಬಾತಿ ಕೇವ್ಗೆ ಕರೆದುಕೊಂಡು ಹೋಗಿ ಜೀವಂತವಾಗಿ ಸುಟ್ಟಾಕಿ ಬಿಡ್ತಾರೆ. ಇತ್ತ ನಾಯಾಗೆ ಹುಚ್ಚಿಯಾಗಿದ್ದ ಆ ಮಹಿಳೆ ಸಿಗ್ತಾಳೆ. ಅವಳಿಂದ ನಾಯ ತುಂಬಾ ಭಯಪಡ್ತಾಳೆ. ಆಗ ಆಕೆ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾಳೆ. ಆಗ ನಾಯಾಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಈಕೆ ಹುಚ್ಚಿಯಲ್ಲ, ಹುಚ್ಚಿಯಂತೆ ಆಕ್ಟ್ ಮಾಡುತ್ತಿರುವ ಸಾಮಾನ್ಯ ಮಹಿಳೆ ಎಂದು. ಸ್ನೇಹಿತರೆ, ಈಕೆ ನಾಯಾಗಾಗಿ ಸತ್ತು ಹೋದ ಸುಗನ್ನ ತಾಯಿಯಾಗಿರ್ತಾಳೆ. ಹಾಗೆ ಈಕೆ ನಾಯ ಹಾಗೂ ರಾಕಾನ ಚಿಕ್ಕಮ್ಮನಾಗಿರ್ತಾಳೆ. ಇವರಿಬ್ಬರು ಆ ಊರಿಗೆ ಬಂದ ಕೂಡಲೇ ಅವಳಿಗೆ ಗೊತ್ತಾಗಿರುತ್ತೆ ಈ ಇಬ್ಬರು ಈ ಹಳ್ಳಿಯವರಿಂದ ಸತ್ತು ಹೋದ ತನ್ನ ಅಕ್ಕನ ಮಕ್ಕಳು ಎಂದು. ಆಗ ಆಕೆ ಈ ಊರಿನ ಸತ್ಯವನ್ನ ನಾಯಾಗೆ ಹೇಳಲು ಶುರು ಮಾಡ್ತಾಳೆ. ಸ್ನೇಹಿತರೆ, ಈ ಹಳ್ಳಿಯಲ್ಲಿ ಇರುವವರೆಲ್ಲ ದೇವರನ್ನು ಪೂಜೆ ಮಾಡದೆ ಬಾತಿ ಎಂಬ ಒಂದು ಡೀಮನ್ ಅನ್ನು ಪೂಜೆ ಮಾಡುತ್ತಿರುತ್ತಾರೆ. ಈ ಹಳ್ಳಿಯ ಎಲ್ಲರೂ ಕೂಡ ಆ ಡೀಮನ್ಗಳ ಫಾಲೋವರ್ಸ್ಗಳೇ. ಈ ಕಾರಣದಿಂದಲೇ ಈ ಹಳ್ಳಿಯವರು ರಕ್ತ ಸಂಬಂಧ ಇರುವವರ ಜೊತೆಯೇ ಮದುವೆಯಾಗ್ತಾರೆ. ಅವರಿಗೆ ಹುಟ್ಟುವ ಮಗು ಯಾವುದಾದ್ರೂ ಒಂದು ಡಿಫಾರ್ಮಿಟಿಯಲ್ಲಿ ಹುಟ್ಟುತ್ತೆ, ಅಂದರೆ ವಿಕಾರವಾಗಿ. ಆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಸರಿಯಾಗಿರುವ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಮಿಕ್ಕ ಮಕ್ಕಳನ್ನು ಬಾತಿ ಡೀಮನ್ಗೆ ಬಲಿ ಕೊಡ್ತಾರೆ.
ಅದರ ಮಾಂಸವನ್ನ ಊರಿನವರು ಅಂದರೆ ಡೀಮನ್ನ ಫಾಲೋವರ್ಸ್ ತಿಂತಾರೆ. ಅಂತಹ ಮಕ್ಕಳಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಯಾವುದೇ ರೀತಿಯ ವಿಕಾರತೆ ಇಲ್ಲದ ಮಗುವನ್ನ ಆಯ್ಕೆ ಮಾಡಿಕೊಳ್ತಾರೆ. ಅವನನ್ನು ಪೀಠದ ಮೇಲೆ ಕೂರಿಸಿ ಒಂದು ಮೀಡಿಯಂನ ರೀತಿ ಉಪಯೋಗಿಸಿಕೊಳ್ತಾರೆ. ಅಂದರೆ ಅವನನ್ನು ಬಾತಿ ಡೀಮನ್ನಿಂದ ಪೊಸೆಸ್ ಮಾಡಿಸುವ ಮೂಲಕ ಅದರ ಜೊತೆ ಮಾತಾಡ್ತಾರೆ. ಇವರು ಈ ರೀತಿ ಮಾಡುವ ಉದ್ದೇಶ ಏಕೆಂದರೆ ಬಾತಿ ಡೀಮನ್ ಅನ್ನು ವರ್ಷಿಪ್ ಮಾಡುವ ಕಾರಣ ಅವರ ಹಳ್ಳಿಗೆ ಡೀಮನ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ, ಪವರ್ ಸಿಗುತ್ತೆ, ಹಾಗೆಯೇ ಆ ಹಳ್ಳಿ ಸಮೃದ್ಧಿಯಾಗುತ್ತೆ ಎನ್ನುವುದು ತುಂಬಾ ಬಲವಾದ ನಂಬಿಕೆಯಾಗಿರುತ್ತೆ. ಹಮ್ದಾ ಕೂಡ ಅದೇ ಹಳ್ಳಿಯವನಾಗಿರ್ತಾನೆ. ಆದರೆ ಅವನಿಗೆ ಈ ಡೀಮನ್ ಎಂದರೆ, ಅವರನ್ನು ಪೂಜಿಸುವ ತನ್ನ ಹಳ್ಳಿಯವರೆಂದರೆ ಸ್ವಲ್ಪವೂ ಇಷ್ಟ ಇರೋದಿಲ್ಲ. ಹೀಗಿರುವಾಗ ಅವನಿಗೆ ಅವಳಿ ಮಕ್ಕಳು ಹುಟ್ಟುತ್ತಾರೆ. ಅವರೇ ನಾಯ ಹಾಗೂ ರಾಕ. ಹಮ್ದನು ಕೂಡ ಒಬ್ಬ ಪರ್ಫೆಕ್ಟ್ ವ್ಯಕ್ತಿ ಆಗಿರೋದ್ರಿಂದ ಅವನನ್ನೇ ಲೀಡರ್ ಮಾಡಬೇಕೆಂದು ಆ ಊರಿನವರು ನಿರ್ಧಾರ ಮಾಡಿರ್ತಾರೆ. ಆಗ ಅವನು ಅದಕ್ಕೆ ಒಪ್ಪೋದಿಲ್ಲ. ಹಳ್ಳಿಯಲ್ಲಿ ಅವನ ವಿರುದ್ಧ ಜನರು ನಿಲ್ಲಲು ಮುಂದಾಗ್ತಾರೆ. ಅವನ ಹೆಂಡತಿಯ ಸಾವು ಕೂಡ ಅವರಿಂದ ಆಗುತ್ತೆ. ಆಗ ಆತ ತನ್ನ ಮಕ್ಕಳನ್ನು ತಾನು ಉಳಿಸಿಕೊಳ್ಳಲೇಬೇಕೆಂದು ಅವರನ್ನ ಕರೆದುಕೊಂಡು ಅವನ ಹೆಂಡತಿಯ ತಂಗಿಯಾದ ವಿಟೋನ್ ಬಳಿ ಹೋಗ್ತಾನೆ. ಸ್ನೇಹಿತರೆ, ಈಕೆ ತನ್ನ ಪ್ರೊಟೆಕ್ಷನ್ಗಾಗಿ ತುಂಬಾ ರೀತಿಯ ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಕಲಿತುಕೊಂಡಿರ್ತಾಳೆ. ಈ ಹಳ್ಳಿಯಿಂದ ಯಾರೇ ಹೊರಗೋದರೂ ಅವರನ್ನು ಬಾತಿ ಡೀಮನ್ ಸುಮ್ಮನೆ ಬಿಡೋದಿಲ್ಲ. ಅವರನ್ನು ಫಾಲೋ ಮಾಡುತ್ತೆ, ಅವರನ್ನು ಸಾಯಿಸಲು ಮುಂದಾಗುತ್ತೆ. ಅದರ ಪ್ರೊಟೆಕ್ಷನ್ಗಾಗಿ ಅವಳ ಬಳಿ ಬಂದಿರ್ತಾನೆ. ಆಗ ಅವಳು ಕೆಲವು ಮಂತ್ರಗಳಿಂದ ಒಂದು ರಿಚುವಲ್ ಮಾಡಿ ಒಂದು ತಾಯ್ತವನ್ನ ಕೊಡ್ತಾಳೆ. ಇದರಿಂದ ಬಾತಿ ಡೀಮನ್ ಅವನಿಗೂ ಹಾಗೂ ಅವನ ಕುಟುಂಬಕ್ಕೆ ಏನು ಕೂಡ ಮಾಡಲ್ಲ ಎಂದು ಹೇಳ್ತಾಳೆ. ಆದರೆ ಇದರ ಪವರ್ ಕೇವಲ 21 ವರ್ಷ ಮಾತ್ರ ಎಂದು ಹೇಳ್ತಾಳೆ. ಸ್ನೇಹಿತರೆ, ಅದಕ್ಕಾಗಿಯೇ ಹಮ್ದಾ ನಾಯಾಳ 22ನೇ ವರ್ಷದ ಬರ್ತಡೆಯಲ್ಲಿ ತುಂಬಾ ಚಿಂತೆಯಲ್ಲಿ ಹಾಗೂ ತುಂಬಾ ಭಯದಲ್ಲಿ ಇದ್ದಿದ್ದು. ಅವನಿಗೆ ಗೊತ್ತಿತ್ತು ನನ್ನ ಕುಟುಂಬವನ್ನ ಬಾತಿ ಡೀಮನ್ ತೊಂದರೆ ಕೊಡುತ್ತೆ ಎಂದು. ಆಗ ವಿಟೋನ್ ಈ ವಿಷಯವೆಲ್ಲ ನಾಯಾಳಿಗೆ ತಿಳಿಸಿ ಅವಳಿಗೂ ಕೂಡ ತುಂಬಾ ಪವರ್ಫುಲ್ ಆದ ಒಂದು ತಾಯ್ತವನ್ನ ತನ್ನ ಶಕ್ತಿ ಮೀರಿ ಮಾಡಿಕೊಡ್ತಾಳೆ. ಆಗ ನಾಯ ತನ್ನ ತಮ್ಮ ರಾಕಾನನ್ನ ಉಳಿಸಲು ಆ ಬಾತಿ ಕೇವ್ಗೆ ಹೋಗ್ತಾಳೆ. ಆಗ ಅವಳ ಎದುರಿಗೆ ರಾಕ ಸಿಗ್ತಾನೆ. ಆತ ನಾರ್ಮಲ್ ಇರುವಂತೆ ಅವಳಿಗೆ ಕಾಣ್ತಾನೆ. ಆದರೆ ಆತ ನಾರ್ಮಲ್ ಆಗಿರೋದಿಲ್ಲ. ಆತ ಇನ್ನು ಕೂಡ ಬಾತಿ ಡೀಮನ್ನ ಪೊಸಿಷನ್ ಅಲ್ಲೇ ಇರ್ತಾನೆ. ನಾಯನನ್ನು ಬಾತಿ ಕೇವ್ಗೆ ಎಳೆದುಕೊಂಡು ಹೋಗ್ತಾನೆ. ಇತ್ತ ವಿಟೋನನ್ನು ಕೂಡ ಆ ಕಳ್ಟನವರು ಅವಳ ಕತ್ತನ್ನು ಸೀಳಿ ಕೊಂದು ಹಾಕ್ತಾರೆ. ಇತ್ತ ನಾಯನನ್ನು ನೋಡಿದ ರಾಜಿಮಾ ತುಂಬಾ ಕೋಪದಿಂದ ಅವಳನ್ನ ಸಾಯಿಸಲು ಮುಂದಾಗ್ತಾಳೆ. ಈ ಸಮಯದಲ್ಲಿ ವಿಟೋನ್ ಕೊಟ್ಟಿದ್ದ ಆ ತಾಯ್ತವನ್ನು ಅವಳ ಹಣೆಯ ಮೇಲೆ ಇಡ್ತಾಳೆ. ಹೀಗೆ ಮಾಡಿದ ಕೂಡಲೇ ಅದರಲ್ಲಿದ್ದ ಶಕ್ತಿಯಿಂದ ಆ ಡೀಮನ್ನ ಫಾಲೋವರ್ಸ್ಗಳಿಗೆಲ್ಲ ಹುಚ್ಚು ಹಿಡಿದಂತೆಯಾಗುತ್ತೆ. ಅದರಲ್ಲಿದ್ದ ಪಾಸಿಟಿವ್ ಶಕ್ತಿಯನ್ನ ತಡೆದುಕೊಳ್ಳಲು ಅವರಿಂದ ಆಗೋದಿಲ್ಲ. ಆಗ ಅವರೆಲ್ಲ ಸಿಕ್ಕ ವೆಪನ್ಗಳಿಂದ ತಮಗೆ ತಾವೇ ಚುಚ್ಚಿಕೊಂಡು ತುಂಬಾ ಭೀಕರವಾಗಿ ಸತ್ತೋಗ್ತಾರೆ. ರಾಕ ಕೂಡ ನಾರ್ಮಲ್ ಆಗ್ತಾನೆ. ಆಗ ನಾಯ ಕೂಡಲೇ ಅವನನ್ನು ಆ ಕೇವ್ನಿಂದ ಕರೆದುಕೊಂಡು ಹೊರಬರ್ತಾಳೆ. ಸಿಕ್ಕ ಒಂದು ಗಾಡಿಯಲ್ಲಿ ಲಿಫ್ಟ್ ತೆಗೆದುಕೊಂಡು ಆ ಹಳ್ಳಿಯಿಂದಲೇ ಅವನನ್ನು ಕರೆದುಕೊಂಡು ಹೊರಗೆ ಬರ್ತಾಳೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ನಲ್ಲಿ ಒಂದು ಬಸ್ನಲ್ಲಿ ನಡೆದಿರುವ ಹಲವು ಜನರ ತುಂಬಾ ಭೀಕರವಾದ ಸಾವನ್ನು ನೋಡ್ತೀವಿ. ಅವರನ್ನೆಲ್ಲ ಕೊಂದಿರೋದು ಬೇರಾರು ಅಲ್ಲ, ಅದು ಇನ್ನು ಕೂಡ ಬಾತಿ ಡೀಮನ್ನ ಕಂಟ್ರೋಲ್ನಲ್ಲಿರುವ ರಾಕ್ ಆಗಿರ್ತಾನೆ. ಅವನ ಒಳಗಿರುವ ಡೀಮನ್ ಪುನಃ ತನ್ನ ಫಾಲೋವರ್ಸ್ ಅನ್ನ ಹೆಚ್ಚು ಮಾಡಿಕೊಳ್ಳಲು ತಯಾರಿಯಲ್ಲಿರುತ್ತೆ. ಮತ್ತೊಂದು ಸೀನ್ನಲ್ಲಿ ನಮಗೆ ಒಂದು ಕಡೆ ಅನಾಥ ಶವದಂತೆ ಬಿದ್ದಿರುವ ನಾಯ ಕಾಣ್ತಾಳೆ. ಅವಳ ಸಾವು ಕೂಡ ಬಾತಿ ಡೀಮನ್ನಿಂದಲೇ ಆಗಿರುತ್ತೆ. ಅಲ್ಲಿಗೆ ಕುಲ್ತಾಸ್ ಇಬ್ಲಿಸ್ ಎಂಬ ಇಂಡೋನೇಷಿಯನ್ ಹಾರರ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.